ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಗ್ರಿ ಗ್ರೂಪ್ ಯೂಟ್ಯೂಬ್ ಚಾನಲ್. ಇಂದು ನಾವು ಪ್ರಮುಖ ಕೃಷಿ ಬೆಳೆಗಳಲ್ಲಿ ಸುಧಾರಿತ ಬೇಸಾಯ ಪದ್ಧತಿಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಬಿತ್ತನೆ ಮಾಡುವುದಕ್ಕೆ ಮುಂಚಿತವಾಗಿ ಆಳವಾಗಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿರಬೇಕು. ಉಳುಮೆ ಮತ್ತು ಬಿತ್ತನೆ ಕಡ್ಡಾಯವಾಗಿ ಇಳಿಜಾರಿಗೆ ಅಡ್ಡಲಾಗಿ ಮಾಡಲಾಗುವುದು ಒಳ್ಳೆಯ ಒಂದು ವಿಧಾನ ಆಗಿರುತ್ತದೆ. ಪ್ರತಿ 30 ಅಡಿಗೆ ಒಂದರಂತೆ ಸಣ್ಣ ಬದುಗಳನ್ನು ನಿರ್ಮಿಸಿಕೊಳ್ಳುವುದು ಒಳ್ಳೆಯ ವಿಧಾನ ಆಗಿರುತ್ತದೆ. ಪ್ರತಿ 10 ಅಡಿ ಅಂತರದಲ್ಲಿ ದೋಣಿ ಸಾಲುಗಳನ್ನು ನಿರ್ಮಿಸುವುದು ಪ್ರಮುಖವಾಗಿ ಒಳ್ಳೆಯ ವಿಧಾನ ಆಗಿರುತ್ತದೆ. ಬಿತ್ತನೆಗೆ 3 ವಾರಗಳ ಮುಂಚೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ಬಿತ್ತನೆಯನ್ನು ಕಾಲಕ್ಕೆ ಅನುಗುಣವಾಗಿ ಇರುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಬಳಸಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಹೆಕ್ಟೇರಿಗೆ 2.5 ಎಕರೆಗೆ 10 ಟನ್ ಗೊಬ್ಬರವನ್ನು ಬಳಸಬೇಕಾಗುತ್ತದೆ. ಜಿಪ್ಸಮ್ 200 kg ಬಳಸಬೇಕಾಗುತ್ತದೆ. ಜಿಂಕ್ ಸಲ್ಫೇಟ್ 10 kg ಪ್ರತಿ ಹೆಕ್ಟೇರ್ಗೆ ಬಳಸಬೇಕು. ಬೋರಾಕ್ಸ್ 5 kg ಪ್ರತಿ ಹೆಕ್ಟೇರ್ಗೆ ಬಳಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ನಾವು ಬಳಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಪ್ರತಿ ಹೆಕ್ಟೇರ್ಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಾಸಾಯನಿಕ ಗೊಬ್ಬರಗಳು ಪ್ರತಿ ಹೆಕ್ಟೇರ್ಗೆ ಸಾರಜನಕ, ರಂಜಕ, ಪೊಟ್ಯಾಷ್. ಸಾರಜನಕ ಪ್ರತಿ ಹೆಕ್ಟೇರ್ಗೆ 50 kg, 40 kg ರಂಜಕ ಮತ್ತು ಪೊಟ್ಯಾಷ್ 25 kg ಬಳಸಬೇಕು. ಇದು ಪ್ರಮುಖವಾಗಿ ರಾಗಿ ಬೆಳೆಗೆ ಪ್ರಮುಖವಾಗಿ ಸಾರಜನಕ 50 kg, ರಂಜಕ 40 kg, ಪೊಟ್ಯಾಷ್ 25 kg ಪ್ರತಿ ಹೆಕ್ಟೇರ್ಗೆ ಬಳಸಬೇಕು. ಮುಸ್ಕಿನ ಜೋಳಕ್ಕೆ ಸಾರಜನಕ 100 kg, ರಂಜಕ 50 kg, ಪೊಟ್ಯಾಷ್ 25 kg ಬಳಸಬೇಕು. ಮುಸ್ಕಿನ ಜೋಳ ಬೆಳೆಗೆ. ತೊಗರಿ ಬೆಳೆಗೆ ಸಾರಜನಕ 25 kg, ರಂಜಕ 50 kg, ಪೊಟ್ಯಾಷ್ 25 kg ಬಳಸಬೇಕು. ನೆಲಗಡಲೆ ಅಥವಾ ಕಡಲೆಕಾಯಿ ಬೆಳೆಗೆ ಸಾರಜನಕ 25 kg, ರಂಜಕ 50 kg, ಪೊಟ್ಯಾಷ್ 25 kg. ಈ ರೀತಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ನಾವು ಈ ಗೊಬ್ಬರಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸಿದ್ದೇ ಆದರೆ ಉತ್ತಮ ಇಳುವರಿಯನ್ನು ನಾವು ಪಡೆಯಬಹುದು. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.